ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೂನ್ ಸ್ಟಾರ್. ನಾನು ಇವತ್ತು ನಮ್ಮ ಫ್ರೆಂಡ್ ಮನೆಯಲ್ಲಿ ಅರ್ಶಿನ ಕುಂಕುಮಕ್ಕೆ ಅಂತ ಕರೆದಿದ್ರು, ಅದರಿಂದ ಹೋಗೋಣ ಅಂತ ಹೋಗಿದ್ದೆ. ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು. ದೇವ್ರನ್ನೆಲ್ಲ ಕರೆಸಿ ಕೂರಿಸಿದ್ರು. ಇವರು ವರ್ಷ ವರ್ಷ ಕರೀತಾರೆ, ದೇವ್ರನ್ನ ಕೂರಿಸ್ತಾರೆ, ಅರ್ಶಿನ ಕುಂಕುಮಕ್ಕೆ ಕರೀತಾರೆ. ಮತ್ತು ಅವರು ಇಯರ್ಲಿ ಈ ಥರ ಮಾಡಿ ಪೂಜೆ ಮಾಡ್ತಾರೆ. ಮನೆಗೆ ಒಬ್ಬಟ್ಟು, ಊಟ, ಪಲ್ಯ ಎಲ್ಲ ಪ್ರಸಾದ ತಿಂದ್ಕೊಂಡು ಪಾಯಸ ಎಲ್ಲ ಮಾಡಿದರು. ನಾವೆಲ್ಲ ತಿಂದ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ನಾವು ಹೊರಟಿದ್ರಿ. ಬೇಗ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು. ಅವತ್ತು ಬೇರೆ ತುಂಬಾ ಬ್ಯುಸಿ ಇದ್ದರು, ಯಾಕಂದರೆ ಹಬ್ಬ ಅಲ್ವಾ, ದಸರಾ ಹಬ್ಬ. ಆ ಟೈಮಲ್ಲಿ ಕೂರಿಸ್ತಾರೆ ವರ್ಷ ಅವರು. ಅದರಿಂದ ನಾವು ಬಂದುಬಿಟ್ರಿ ಬೇಗ ನೋಡಿಕೊಂಡು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ನೋಡಿ ಅಂತ ನಾನು ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ನಿಮಗೂ ಒಳ್ಳೆಯದಾಗಲಿ ಅಂತ, ನಿಮ್ಮದು ಇಷ್ಟಾರ್ಥ ಎಲ್ಲ ನೆರವೇರಲಿ. ನೀವು ದರ್ಶನ ಮಾಡ್ಕೊಳ್ಳಿ. ಮನೆ ಒಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಬನಶಂಕರಿ ಅಮ್ಮನವರ ತಾಯಿ ಕರೆಸಿದ್ದಾರೆ, ಮತ್ತು ದುರ್ಗಾ ಪರಮೇಶ್ವರಿ ದೇವ್ರನ್ನೂ ಕರೆಸಿದ್ದಾರೆ. ಎರಡು ದೇವ್ರನ್ನ ಇಟ್ಬಿಟ್ಟು ಅಲಂಕಾರ ಮಾಡಿ ತುಂಬಾ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು. ನೋಡಿ ಈ ರೀತಿ ಮಾಡಿದ್ದಾರೆ ಮನೆಯಲ್ಲಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ. ಹಾಗೆ ದೇವ್ರ ಎದ್ದು ಬರೋ ಥರ ಇದೆ. ಹೂವಿನ ಅಲಂಕಾರ ಅಂತೂ ಸೂಪರಾಗಿ ಮಾಡಿದರು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಯಾವುದೇ ಒಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಅನ್ನಪೂರ್ಣೇಶ್ವರಿ ಫೋಟೋ ಇದು. ಥ್ಯಾಂಕ್ ಯು ಫ್ರೆಂಡ್ಸ್.